ನೇಯ್ದ ನೂಲು ಹುಣ್ಣಿ ಶಂಭುವಿನವತಾರ ಗುರುಕುಮಾರರು ವರಗಳ ನೀಡುವರು. ನನ್ನ ಶರಣು ಶರಣಾರ್ಥಿ. ಇವತ್ತಿನ ಕಾರ್ಯಕ್ರಮ ವರ್ಷಿಗೂ ಒಂದು ಒಳ್ಳೆಯ ದಿನ ಬರುತ್ತೆ. ತ್ರಿವೇಣಿ ಸಂಗಮ ಥರ ಹೆಂಗೆ 3 ನದಿಗಳು ಕೂಡ್ಕೊಂಡ್ರೆ ಒಂದು ತ್ರಿವೇಣಿ ಸಂಗಮ ಆಗುತ್ತಲ್ಲ, ಅದೇ ಇದು 3 ಕಾರ್ಯಕ್ರಮಗಳು, 3 ವಿಭಿನ್ನ ಕಾರ್ಯಕ್ರಮಗಳು ಒಂದೇ ದಿನ ಬರುತ್ತೆ. ಅದರಲ್ಲಿ ಶರಣ ನೂಲಿಯ ಚಂದಿಯನವರ ಜಯಂತಿ, ಧಾರವಾಡದ ತಪೋವನ ಶ್ರೀ ಕುಮಾರಸ್ವಾಮಿಗಳ ಅವರ 113ನೇ ಜಯಂತಿ ಹಾಗೂ ಶ್ರಾವಣ ಸೋಮವಾರ, ಇವು 3 ಕೂಡಿ ಬಂದಿದ್ದು ಇದು ನಮ್ಮೆಲ್ಲರ ಭಾಗ್ಯ ಎಂದು ನಾನು ಧಾರವಾಡದ ಕುಮಾರಸ್ವಾಮಿ ಅವರ ಏನು ಬದುಕಾಗಿತ್ತಲ್ಲ, ಸಾವಿರಾರು ಹೃದಯದ ಗೆದ್ದಂಥ ಮಹಾನ್ ತಪಸ್ವಿಗಳು. ಹಾಗೆ ನಮ್ಮ ಕಣ್ಮುಂದೆ ಇದ್ದಂಥ ಇನ್ನೊಬ್ಬರು ಮಹಾನ್ ತಪಸ್ವಿಗಳು ಯಾರು ಅಂದರೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಪ್ಪವರು ನಮ್ಮ ಕಣ್ಮುಂದೆ ಇದ್ದಾರೆ. ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ, ಅಪ್ಪವರು ನೀನು ನಿನಗಾಗಿ ಬದುಕೋದು ಬೇಡ, ಇನ್ನೊಬ್ಬರಿಗಾಗಿ ಬದುಕು. ಅದಕ್ಕೆ ಕುಮಾರಸ್ವಾಮಿಯವರ ಚರಿತ್ರೆ ಹೋದಾಗ 12ನೇ ಶತಮಾನದ ಶರಣರ ನೆನಪುಗಳನ್ನೇ ಬರ್ತವೆ. ಹೇಗೆ ಇವತ್ತು 2 ಜಯಂತಿಗಳು ವಿಶೇಷವಾಗಿ, ಒಂದು ತಪೋವನ ಕುಮಾರಸ್ವಾಮಿ ಅವ್ರದ್ದು ಮತ್ತು ಇನ್ನೊಂದು ನೂಲಿ ಚಂದ್ರವರವರು. ನೂಲಿ ಚಂದ್ರವನವರು ಅದೇ ಹೇಳ್ತಾರೆ, ಗುರು ಲಿಂಗ ಜಂಗಮವಾದರೂ ಕೂಡ ಏನು ಮಾಡಬೇಕಂದ್ರೆ ಕಾಯಕನ ಮಾಡಬೇಕು. ಕಾಯಕನ ಮಾಡಿದಂಥ ಬಂದಂಥ ಹಣದಲ್ಲಿ ದಾಸೋಹ ಮಾಡಬೇಕು. ಆದರೆ ದಾಸೋಹ ಮಾಡಿದನ್ನ ನಾನು ಮಾಡಿದಂತ ಹೇಳಬಾರ್ದು, ಅದು ವಿಶೇಷವಾಗಿ. ಶ್ರವಣ ಮಾಸ ಅಂದ್ರ ಉತ್ಸಾಹದ ದಿವಸ, ಪವಿತ್ರ ದಿವಸ. ಪ್ರವಚನ, ತೀರ್ಥ, ಪ್ರಸಾದ ಗುರುಗಳು ನಮಗ ಉಣಬಯಸುತ್ತಿದ್ದಾರೆ. ನಮ್ಮ ಜೀವನ ಸಾರ್ಥಕ ಅನಿಸ್ತಾ ಇದೆ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ, ಈ ಪುರಾಣದ ಇದನ್ನ ಬಿಟ್ಟು ಪ್ರವಚನ ಮೂಲಕ ಜನಜಾಗೃತಿ ಮಾಡಬೇಕಂದವರು ಮೊಟ್ಟ ಮೊದಲು ಅದರ ಬಗ್ಗೆ ಆಲೋಚನೆ ಮಾಡಿ ಪ್ರವಚನ ಊರೂರಿಗೆ ಹೋಗಿ ಪ್ರವಚನವನ್ನ ಮಾಡ್ತಿರುವಂಥವ್ರು ಯಾರಂದ್ರೆ ಕುಮಾರಸ್ವಾಮಿಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಇಡೀ ಪ್ರಪಂಚದ ಮಟ್ಟದಲ್ಲಿ ಇಷ್ಟಲಿಂಗದ ಒಂದು ತತ್ವವನ್ನ ತಿಳಿಸಿದಂಥವರು ಕುಮಾರಸ್ವಾಮಿಗಳು. ಅಂಥ ಪರಮ ಪೂಜ್ಯರ ಒಂದು ಇವತ್ತು ಜಯಂತಿ ಪ್ರತಿ ವರ್ಷ ಇಲ್ಲಿ ನಾವೆಲ್ಲ ಮಾಡ್ತಾ ಬರ್ತಾ ಇದ್ದೀವಿ. ಜೀವನದಾಗ ಬಂದ ಮೇಲೆ ದೇವ್ರ ಉಸಿರು ಕೊಡೋಸ್ ತನಕ ಏನಾರಟ್ಟು ಒಳ್ಳೇದು ಮಾಡಿ ಹೋಗ್ಬೇಕಷ್ಟೆ. ಅದು ನಿಮ್ದು ನಮಗೆ ಕೆಟ್ಟದ್ದು ಮಾಡಿ ನಾವು ಎಷ್ಟು ದಿನ ಬಾಳೋರಿದ್ದೀವಿ, ಎಷ್ಟು ದಿನ ಬದುಕೋರಿದ್ದೀವಿ. ಕೆಟ್ಟದ್ದು ಮಾಡಲಾರ್ದೇನೆ ನಾವು ಆದಷ್ಟು ಮಟ್ಟಿಗೆ ಒಳ್ಳೇದು ಮಾಡ್ತಾ ಇರಬೇಕು. ಆ ಒಳ್ಳೇದು ಮಾಡಿದ್ರೆ ನಮ್ಗೆ ಆ ಪರಮಾತ್ಮನ ಕರುಣೆ, ಅವನ ರಕ್ಷಾ ಕವಚ ನಮ್ಮ ಹಿಂದೆ ಇದ್ದೇ ಇರ್ತದೆ. ಕಾರ್ಯಕ್ರಮ ಅದಾವ, ಒಂದು ರಕ್ಷಾಬಂಧನ, ಒಂದು ನುಲಿ ಚಂದನ ಜಯಂತಿ, ಒಂದು ತಪೋವನದ ಕುಮಾರಸ್ವಾಮಿಗಳ ಜಯಂತಿ. ಈ ತಪೋವನದ ಕುಮಾರಸ್ವಾಮಿಗಳು ಅವರು ಪ್ರವಾಸ ಮಾಡಿದ್ದಾರೆ ಆ ಕಾಲದಲ್ಲಿ. ಮತ್ತು ವಿಶ್ವಧರ್ಮ ಸಮ್ಮೇಳನ ಇದ್ದಾಗ ಇವರಲ್ಲಿ ಹೋಗಿ ಉಪಸ್ಥಿತಿದ್ದು ಅದ್ಭುತವಾದಂಥ ಭಾಷಣ ಮಾಡಿದ್ದಾರೆ. ಇಂಥ ಅನೇಕ ಕಾರ್ಯಗಳನ್ನು ಮಾಡಿ ಅವರು ತಮ್ಮ ಜೀವನದಲ್ಲಿ ಇವತ್ತು ನಾವು ನೆನಪು ಮಾಡ್ಕೋತಾ ಇದ್ದೀವಿ. ಅಂಥ ಮಹಾಪುರುಷರ ಮಾರ್ಗದಲ್ಲಿ ನಾವು ಹೋಗಬೇಕು. ಅವರಿಂದ ಮೊಟ್ಟ ಮೊದಲು ಕಲಿಯೋದ ಪಾಠ ಏನು ಅಂದ್ರೆ ತಪಸ್ಸಿಗೆ ಪ್ರಭಾವ, ತಪಸ್ಸಿನ ಶಕ್ತಿ, ಲಿಂಗ ಪೂಜಾ ಶಕ್ತಿ ಎಷ್ಟಿರ್ತದ ಅನ್ನೋದು ಕುಮಾರಸ್ವಾಮಿಗಳದ್ದು ಒಂದು ಮಾತು ನೀವು ಅನುಸರಿಸಿದ್ರೆ ಸಾಕು. ಅವರು ನೀವು ಏನಿಲ್ಲ, ಲಿಂಗ ದೃಷ್ಟಿ ಇಟ್ಟು ದಿನ ಒಂದು 5 ನಿಮಿಷನೇ ಕೂಡ್ರಿ, 10 ನಿಮಿಷನೇ ಕೂಡ್ರಿ. ಸುಮ್ಮನೆ ದೃಷ್ಟಿ ಇಟ್ಟು ನೀವು ನೋಡ್ತಾ ಇರ್ರಿ. ನಿಮ್ಮ ಮನಸ್ಸು, ನಿಮ್ಮ ಭಾವ, ನಿಮ್ದೆಲ್ಲ ಅಂಗಾಂಗಗಳು
ಎಲ್ಲನೂ ಹೆಂಗೆ ಶಾಂತ ಬರ್ತದೆ, ಒತ್ತಡ ಎಲ್ಲ ಇಳಿಮುಖ ಆಗ್ತದೆ. ಮೊದಲು ಭಸ್ಮ ಹಚ್ಕೊಳ್ಳೋದು, ಆ ನಂತರ ಲಿಂಗ ದೃಷ್ಟಿ ಇಡೋದು. ಲಿಂಗ ದೃಷ್ಟಿ ಇಟ್ಟ ಮೇಲೆ ಒಂದು 5 ನಿಮಿಷ ನೋಡ್ರಿ, ಸುಮ್ಮನೆ ನೋಡ್ರಿ. ಅಲ್ಲೇನಾಗ್ತದ, ಅಲ್ಲೊಂದು ತಾಕತ್ತದ, ಶಕ್ತಿ ಅದ. ದಿನ ಒಂದು 5 ನಿಮಿಷ ನಾವು ದೃಷ್ಟಿ ಇಟ್ಟರೆ ನಮ್ಮಲ್ಲಿ ಒಳಗಿನ ಪಾವರ್, ಆತ್ಮಬಲ ಅಂತಿರೋದಕ್ಕೆ ಆತ್ಮಬಲ, ಆ ಆತ್ಮಬಲ ಹೆಚ್ಚಾಗ್ತದ. ಹೆಚ್ಚಾಗಿರೋದ್ರಿಂದ ನಮ್ಮಲ್ಲಿ ಒಂದು ದೊಡ್ಡ ಶಕ್ತಿ ಬರ್ತದೆ.